ಜ್ವರ ಕೆಮ್ಮೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ಹಾಂ, ಬಾಯಿ ಕಸರೆ ಇದೆ. ನನಗೇನೋ ಖಾರವಾಗಿ ಮಾಡಿಕೊಡು. ಖಾರವಾಗಿ ಬೇಕಾ? ಹೌದು. ಒಂದು ಐಡಿಯಾ ಮಾಡೋಣ. ಈಗ ಸಂಜೆ 4:15 ಆಯಿತು. ಈಗ ಟೀ ಕುಡಿಯೋ ಟೈಮು. ನಿನಗೆ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಕ್ಕೊಡ್ತೀನಿ. ಏನಂತೀಯ? ಸ್ವಲ್ಪ ಖಾರ ಆಗಿರಲಿ, ಖಾರವಾಗಿ ಮಾಡ್ಕೊಡ್ತೀನಿ ಬಜ್ಜಿ. ಹಾಂ, ತಿನ್ನು ಮಜಾ ಮಾಡು. ಸರಿ. ಸ್ನೇಹಿತರೆ ನಮಸ್ಕಾರ. ಮನೇಲಿರೋರಿಗೆ ಜ್ವರ ನೆಗಡಿ ಏನೇ ಬಂದಂದ್ರೂ ಮನೇಲಿರೋರಿಗೆ ಹೆಲ್ಪ್ ಮಾಡಬೇಕಲ್ವಾ? ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡ್ರೇ ಜೀವನ. ಏನಂತೀರಾ? ನಾನೇ ಮಾಡಬೇಕು ನೀನೇ ಮಾಡಬೇಕು ಹಠ ಮಾಡೋಕ್ಕೆ ಹೋಗ್ಬಾರ್ದು. ಬಜ್ಜಿ ಮಾಡೋಕ್ಕೆ ಎಲ್ರಿಗೂ ಗೊತ್ತಿರೋದೆ. ಆದರೆ ಎಂತಿ ಕೇಳುವಾಗ ಪ್ರೀತಿಯಿಂದ ಮಾಡುವಂಥ ಬಜ್ಜಿ ಇದೆಯಲ್ಲ, ಅದು ಮಜಾನೇ ಬೇರೆ. ಏನಂತೀರಾ? ಕಲ್ಲೆ ಹಸಿಟ್ಟು, ಖಾರದ ಪುಡಿ, ಚಿಟಿಕೆಯಷ್ಟು ಉಪ್ಪು, ಚಿಟಿಕೆಯಷ್ಟು ಸೋಡಾ ಹಾಕಿ ನೀರು ಹಾಕಿ ರಪ ತಿರುಗಿಸಿ ಬಜ್ಜಿ ಮೆಣಸಿನ್ಕಾಯಿಗೆ ಸೆಂಟ್ರಲ್ಲಿ ಮಾರ್ಕ್ ಹಾಕಿ ಹಸಿಟ್ಟೆಲ್ಲಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಕಾಯುವ ಎಣ್ಣೆಯಲ್ಲಿ ಬಿಡ್ತಾ ಇರಿ. ರೆಡಿ ಆಯಿತು ಮೆಣಸಿನ್ಕಾಯಿ ಬಜ್ಜಿ. ಈರುಳ್ಳಿಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಜ್ಜಿ ಸೆಂಟ್ರಲ್ಲಿ ಇಟ್ಟು ತಿಂದರೆ ಮಜಾನೇ ಬೇರೆ ಗುರು. ಖಾರವಾಗಿ ಬಜ್ಜಿ ಮಾಡಿಕೊಟ್ಟಿದ್ದೀನಿ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ಖಾರವಾಗಿ ಬಜ್ಜಿ ಮಾಡಿಕೊಟ್ಟಿದ್ದೀನಿ. ಘಮ ಬಜ್ಜಿ ಚೆನ್ನಾಗಿದೆಪ್ಪ. ಚೆನ್ನಾಗಿದೆಯಾ? ಜೋರಾಗ್ರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಖಾರವಾಗಿದೆಯಾ? ಸೂಪರ್ ಆಗಿದೆಯಾ? ಸ್ನೇಹಿತರೆ, ಮನೆಯಲ್ಲಿ ವೈಫ್ಗೆ ಜೋರಾಗಿರೋ ಬಂತು ಅಂದರೆ ಖಂಡಿತ ತಾವು ಮಾಡಿಕೊಡ್ಲೇಬೇಕು, ಅವ್ರು ತಿನ್ನಲೇಬೇಕು, ಕಮೆಂಟ್ ಮಾಡಲೇಬೇಕು. ಮಜಾ ಮಾಡಿ.